ನೋಡಿ. ಏಯ್ ಚಿಂಟು, ಅದ್ ಬೀಳ್ತದೆ. ಅಭಿ 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 20 ಪಿಕ್ಚರ್ಸ್ಗೆ ಇಟ್ ಇಸ್ 25,000. ನನ್ನ ಫೇಸ್ ನೋಡಿ ಇಲ್ಲಿ. ಓಡಿ 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 ಡ್ರೋನ್ ಶಾಟ್ಗೆ. ತಲೆ ಎಲ್ಲ ಮಾತಾಡ್ತೀನಿ, ನಿನ್ನ ಹತ್ರ ಮಾತಾಡ್ದೆ ಇನ್ನೇನ್ ರೋಡಲ್ಲಿ ಹೋಗೋರ ಹತ್ರ ಮಾತಾಡ್ರೆ ಬಿಡ್ತಾರ? ಸರಿಯಾಗಿ ಹೇಳಿದ್ರಿ. ನೋಡಿ ನಮ್ ಕನ್ನಡದವರು ಇನ್ ಮಾಲ್ಡೀವ್ಸ್. ಹಾಯ್ ಹೇಳ್ಬಿಡಿ, ಒಂದು ನಮಸ್ಕಾರ ಹೇಳ್ಬಿಡಿ. ಬಾಯ್ ಫಾರ್ ನೌ ಮಾಲ್ಡೀವ್ಸ್. ಹೋಗು ನೆಕ್ಸ್ಟ್ ಮಾಲ್ಡೀವ್ಸ್ ಯಾವಾಗ? ಹಾಯ್, ಆರ್ ಯು ರೆಡಿ ಟು ಮಿಂಗಲ್? ಗುಡ್ ಮಾರ್ನಿಂಗ್. ಬೆಳಗ್ಗೆ ಬೆಳಗ್ಗೆ ಇಲ್ಲಿ ಮಳೆ ಬರ್ತಾ ಇದೆ. ಐ ಥಿಂಕ್ ಫಸ್ಟ್ ಟೈಮ್ ನಾವು ಬಂದಾಗಿಂದ ಬೆಳಗ್ಗೆನೆ ಮಳೆ ಬರ್ತಾ ಇರೋದು. ಬಟ್ ಎನಿವೇಸ್ ನನ್ನ ಕೆಲಸ ಇದೆ, ಸೊ ಗ್ರೀನ್ ಟೀ ಕುಡ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಅಂದರೆ ಇಟ್ಸ್ ಸ್ಟಿಲ್ 7 o'clock ಇವಾಗ ಬೆಳಗ್ಗೆ. ಆ್ಯಂಡ್ 9 o'clockಗೆ ನಮ್ಮದು ಫೋಟೋ ಶೂಟ್ ಇದೆ ಅಂತ ಹೇಳಿದರು. ಸೊ ನೋಡೋಣ, ಮಳೆ ಬರ್ತಾ ಇದ್ರೆ ಮೇ ಬಿ ಪೋಸ್ಟ್ಪೋನ್ ಆಗುತ್ತೆ, ನೋಡ್ಕೋಬೇಕು. ಅಷ್ಟೊತ್ತಿಗೆ ತಿಂಡಿ ಎಲ್ಲ ಮಾಡ್ಕೊಬಂದು ಒಂದು ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದೂ ಮಾಡಿಲ್ಲ ಬಂದಾಗಿಂದ. ಏನಾಯ್ತಪ್ಪ, ಕೂದಲು ಕಿತ್ಕೊಂಡ? ಎಲ್ಲಿ ತೆಗೆದ್ಬಿಡೋಣ. ನೀನು ಯಾಕೆ ಅವೆಲ್ಲ ಸಾಹಸ ಮಾಡೋದು? ತತ್ತ ಮಾಡ್ದ? ಹಾಂ, ಪ್ರಾಮಿಸ್ ಪ್ರಾಮಿಸ್ ಮಾಡ್ದ? ತೊಳಿಯೋಣ. ನಿನ್ನ ಡ್ರೆಸ್ ತೋರ್ಸೋಗು, ಹಿಂದೆ ಹೋಗು. ನಿನ್ನ ಡ್ರೆಸ್ ತೋರ್ಸೋಣ. ಏನಂತ ಇದೆ ನಿನ್ನ ಡ್ರೆಸ್ ಮೇಲೆ? ಪ್ರಾಮಿಸ್ಸಾ? ನಿನ್ನ ಡ್ರೆಸ್ ತೋರ್ಸೋಣ, ಹೋಗು. ಏನಂತ ಇದೆ ಹಿಂದೆ? ಥ್ಯಾಂಕ್ ಯು ಅಮ್ಮ. ಸೊಳ್ಳೆ ಕಚ್ತಾ ಬಂಗಾರ? ಇಲ್ಲಿ ಏನೋ ರೆಡ್ ಆಗಿದೆ. ಏನೋ ಎಲ್ಲಿ ಕಚ್ತಾವ ಸೊಳ್ಳೆ? ಇಲ್ಲಿ ಕಚ್ತಾವ? ಇಲ್ಲಿ ಕಚ್ತಾ? ಹೊಡಿಯೋಣ ಸೊಳ್ಳೆಗೆ? ಹೆಂಗ್ ಹೊಡಿಯೋಣ? ಅಲ್ಲಿ ಕಚ್ಚಿಲ್ಲ, ಇಲ್ಲಿ ಮಾತ್ರ. ಹಾಲು ಬೇಕಾ? ಅದಕ್ಕೆ ಕೇಳಿದ, ಹಾಲು ಕುಡಿತೀಯ ಅಂದ್ರೆ ಬೇಡ ಅಂದೆ. ಗೋಯಿಂಗ್ ಫಾರ್ ಬ್ರೇಕ್ಫಾಸ್ಟ್. ಇವತ್ತೇ ಲೇಟ್ ಆಗಿರೋದು. ಇಷ್ಟು ದಿನದಲ್ಲಿ 8:30 ಆಗೋಗಿದೆ. 9 ಗಂಟೆಗೆ ಫೋಟೋ ಶೂಟ್ ಇದೆ. ಸೊ ಪಟ ಪಟ ತಿನ್ಬಿಟ್ಟು ಓಡೋಗ್ಬೇಕು ಇವಾಗ. ಏನ್ತ್ರದ ಮನೆ ಅದು? ಏನ? ಧನುದಾ? ಧನು ಅದ್ರಲ್ಲಿ ಫಿಟ್ ಆಗಲ್ವಲ್ಲ. ಬೇಬಿ ಮನೆನಾ? ಅಷ್ಟು ಪುಟ್ಟದಾಗಿದ್ಯಾ ಬೇಬಿ ಮನೆ? ದೊಡ್ಡದಲ್ವಾ? ರೆಡಿ ಹೋಗೋಣ. ಅಲ್ಲಿ ಫೋಟೋ ಶೂಟು. ಚಿಂಚು ಬಾ, ನಾವು ಹೋಗ್ತಾ ಇದೀವಿ ಫೋಟೋ ಶೂಟ್. ಬಾಯ್. ನೀನು ಇಲ್ಲೇ ಇರು, ಬೇಬಿ ಶಾಕ್ ಎತ್ಕೊಂಡು ಹೋಗುತ್ತೆ ನಿನ್ನ. ಬಾಯ್ ಚಿಂಟು. ಓಡು ಓಡು ಅಭಿ, ಓಡು ಅಭಿ, ಓಡು ಓಡು. ನಾವು ಹೋಗೋಣ ಬಾ. ಫೋಟೋಗ್ರಾಫರ್ ಬಂದಿದ್ದಾರೆ. ಐ ಆಸ್ಕ್ಡ್ ಹಿಮ್. ಸೊ ಅದಕ್ಕೆ ಅವ್ರು ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಅಂತ ಸ್ಟುಡಿಯೋ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಕೇಳಿ ದೆನ್ ವಿ ವಿಲ್ ಡಿಸೈಡ್. ಅಭಿ ಆಲ್ರೆಡಿ ಒಂದಷ್ಟು ಫೋಟೋಸ್ ತೆಗ್ದ ನನಗಲ್ಲಿ, ಇವ್ರು ಬರೋ ಅಷ್ಟೊತ್ತಿಗೆ. ಆ್ಯಂಡ್ ಇಟ್ ವಾಸ್ ಕಮ್ ಔಟ್ ಗುಡ್. ಸೊ ಕೇಳ್ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಅರ್ಧ ಗಂಟೆ ನಾವು ಪೋಸ್ ಕೊಟ್ಬಿಟ್ಟು ಇವಳು ಹಿಡ್ಕೊಂಡು ಆಮೇಲೆ ಇಫ್ ಇಟ್ ಡಸಂಟ್ ವರ್ಕ್ಔಟ್ ಸುಮ್ಮನೆ ಯಾಕೆ ಅಲ್ವಾ? ಓಕೆ, ಹೇಳಲಿಲ್ವಾ ಇವೆಲ್ಲ ಇರುತ್ತೆ ಅಂತ? ಇವಾಗ ಹೋಗ್ತಾ ಇದ್ದೀವಿ. ಅದು ಒಂದೇ ಸಾಕು ಪ್ರಿಂಟ್ ಫ್ರೀದು ಅಂತ. ಇಲ್ಲ ಅಂದರೆ 20 ಪಿಕ್ಚರ್ಸ್ಗೆ ಇಟ್ ಈಸ್ 25,000 ಪ್ಲಸ್ GST ಇರುತ್ತೆ. GST ಏನಕ್ಕೆ ಹಾಕ್ತಾರೆ? GST ಏನಕ್ಕೆ ಹಾಕ್ತಾರೆ? ಡಿಪ್ರೆಷನ್. ಟ್ಯಾಕ್ಸ್ ಇರಲ್ವಾ? A few moments later. ಇವಾಗ ಇಲ್ಲಿ ತೋರಿಸ್ತಾರೆ. ನಾವು 5 ನಿಮಿಷನೂ ಇಲ್ಲ ಅಲ್ವಾ ಬಾಬು? ಪಟ 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 ಅಂತ ತೆಗೆಸ್ಕೊಂಡು ಬಂದ್ವಿ. ಸೊ ಇವಾಗ ಇಲ್ಲಿ ಹಾಕ್ತಾರೆ ಫೋಟೋಸು. ನಾವು ಚೂಸ್ ಮಾಡಿ ಒಂದು ತಗೊಳ್ಳೋದಷ್ಟೆ. ನನ್ನ ಫೇಸ್ ನೋಡಿ ಇಲ್ಲಿ. ಓಡಿ 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 ಡ್ರೋನ್ ಶಾಟ್ಗೆ. ಅದು ನಾನು ಒಬ್ಳೇ ಓಡೋದು ಪ್ರಾಬ್ಲಮ್ ಇಲ್ಲ. ಈ ಮೇಡಮ್ ಎತ್ಕೊಂಡು ಓಡೋ ಅಷ್ಟೊತ್ತಿಗೆ ಎಲ್ಲ ಕಿತ್ಕೊಂಡ್ಬಿಟ್ಟಿದೆ. ಇದು ಎಷ್ಟು ಸತಿ ಒರೆಸಿ ಇವಾಗ ಫೈನಲ್. Flash back.
ನೋಡಿ. ಏಯ್ ಚಿಂಟು, ಅದ್ ಬೀಳ್ತದೆ. ಅಭಿ 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 ತೋರ್ಸು ಲಿಪ್ಸು, ಲಿಪಿಪು ತೋರ್ಸು. ಬಿಡು ಮೂತಿ, ಬಿಡು ಮೂತಿ. ಹಚ್ಕೊಂಡಾಯ್ತಲ್ಲ, ಇನ್ನೇನ್ ಬಿಡು, ತೋರ್ಸು. ಮಾಡು ಹಿಂಗೆ, ಮಣ್ಣು ಔಟ್ ಮಾಡು. ಕೈ ತೆಗಿ. ಅಳ್ಸ್ಕೊತಾ ಇದ್ಯಾ? ಗುಳ್ಳೆ ಬರುತ್ತೆ ಬಿಡು, ನನ್ಗೇನಂತ. ಒನ್ಸ್ ಅಗೇನ್ ಗೋಯಿಂಗ್ ಇನ್ ಟು ದ ಬೀಚ್. ಇವತ್ತು ನಮ್ದು ಅಫಿಷಿಯಲಿ ಲಾಸ್ಟ್ ಫುಲ್ ಡೇ ಹಿಯರ್. ನಾಳೆ ಮಧ್ಯಾಹ್ನ ನಾವು ಹೊರಡಬೇಕು. ಸೊ ಬೆಳಗ್ಗೆ ಎಲ್ಲ ಪ್ಯಾಕಿಂಗು ಅದು ಇದು ಅಂತಾನೆ ಆಗುತ್ತೆ. ತಿಂಡಿ ತಿನ್ನು, ಫ್ರೆಶ್ ಅಪ್ ಆಗು, ಪ್ಯಾಕಿಂಗ್ ಮಾಡು ಅಂತ. ಸೊ ಇವತ್ತು ಕಂಪ್ಲೀಟಾಗಿ ಎಂಜಾಯ್ ಮಾಡ್ಬಿಡೋಣ ಅಂತ. ಇವಾಗ ಟೈಮ್ 10:30. ಆಲ್ಮೋಸ್ಟ್ ಫೋಟೋಸು ಗೀಟೋಸು ಏನೇನು ಬೇಕು ಎಲ್ಲ ತೊಗೊಂಡಾಯ್ತು. ಆ್ಯಂಡ್ ನಂದು ಸ್ವಲ್ಪ ಕೆಲಸ ಆಯಿತು. ಇವರಿಬ್ಬರು ಅದಕ್ಕೆ ಇಲ್ಲೇ ಪೂಲಲ್ಲಿ ಆಟಾಡ್ತಾಯಿದ್ರು. ನನ್ನ ಕೆಲಸನೂ ಮುಗಿಸ್ಕೊಂಡೆ. ಇವಾಗ ಗೋಯಿಂಗ್ ಇನ್ ಟು ದ ಬೀಚ್ಗೆ ಹೋಗಿ ಆಮೇಲೆ ನಾವು ಮೇನ್ ಪೂಲಿಗೆ ಹೋಗೇ ಇಲ್ಲ. ಸೊ ಮೇನ್ ಪೂಲಿಗೆ ಹೋಗಿ ಸ್ವಿಮ್ ಮಾಡಿಕೊಂಡು ದೆನ್ ವಿ ವಿಲ್ ಕಮ್ ಬ್ಯಾಕ್. ಆಮೇಲೆ ಲಂಚ್ ಮುಗಿಸಿ ಇವಳನ್ನ ಮಲಗಿಸಿ ಮತ್ತೆ ನಂಗೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸಿ and then again get into the pool. ಪಿನ್ನಿನ್ ಮಾಡೋಣ ನಡಿ. ರನ್ ಅಲ್ಲಲ್ಲ, ಸ್ವಿಮ್ಮಿಂಗ್ ಪೂಲ್ ಇಲ್ಲ, ಬೀಚು. ಅಲ್ಲಿ ಬೇಡ, ಅಲ್ಲಿ ದಮ್ ಆಗುತ್ತೆ. ನಾವ್ ಹೋಗ್ತೀವಿ, ಬಾಯ್ ಬಾಬಿ, ನಾವ್ ಹೋಗೋಣ. ನೀನ್ ಇಲ್ಲೇ ಇರು, ನಾವ್ ಹೋಗ್ತೀವಿ, ಬಾಯ್. ಬೇಡ ಬೇಡ, ನೀನ್ ಬರ್ಬೇಡ, ಅಲ್ಲೇ ಇರು. ನ್ಯೂ ಟ್ರಿಕ್. ಬಾ ಅಂದ್ರೆ ಬರಲ್ಲ ಅಂತಾರೆ, ಬರ್ಬೇಡ ಅಂದ್ರೆ ಬಂದೆ ಅಂತ ಬರಲ್ಲ. ನಡಿ ಅಭಿ ಬೇಗ ನಡಿ, ಬೇಗ. ಗ್ರಂಥ ಬೇಡ, ನಡಿ. ಗ್ರಂಥ ನೀನ್ ಅಲ್ಲೇ ಇರು, ಬರ್ಬೇಡ. ಬೇಡ, ಗೋ ಯಾ ಗ್ರಂಥ ಗೋಯಾ ಪುಟ್ಟಿ ಗ್ರಂಥ. ಬಾ ಈ ಕಡೆ ಬಾ, ಇಲ್ಲಿ ಬಾ ಅಮ್ಮ. ಕಮ್ ಸ್ಲೋ. ನೋಡಿ, ಒಂದು ಬ್ರಿಡ್ಜ್ ಸಂದಿ ಹೋಗೋಣ ಅಂತ ಹೋಗ್ತಾವನೆ ಪಾಪುನ್ ಕರ್ಕೊಂಡು. ನೋಡಿ, ಅಲ್ಲಿಂದ ಕನಕನ ಕಿಂಡಿಯಿಂದ ಕರ್ಕೊಂಡ್ ಬರ್ತಾ ಇದ್ದಾನೆ ಪಾಪುನ. Two hours later. ಸೇ ಥ್ಯಾಂಕ್ ಯು. ಎಲ್ಲಿ ಕಟ್ ಮಾಡ್ತೀಯಾ ನೀನು? ಬೀಚಲ್ಲಿ ಮಾಡ್ತೀಯಾ ಕೇಕ್ ಕಟ್? ಓಕೆ, ಇವಾಗ ಅದನ್ನ ಎತ್ಕೊಂಡು ಬೀಚ್ ಕಡೆಗೆ ಹೋಗುತ್ತಿದ್ದೇವೆ. ನನಗೆ ಬೀಚಲ್ಲಿ ಕಟ್ ಮಾಡಿಸ್ಬೇಕಂತ ಆಸೆ ಇತ್ತು. ಅದು ತೆಗಿಯೋದೇನು? ಸರಿ, ಅಲ್ಲಿ ತೆಗಿತೀನಿ ಬಾ. ಹಾಂ, ಫೋಟೋ ಕಾನ್ಶಿಯಸ್ಸು, ಬಾ ತೆಗಿತೀನಿ ಬಾ, ಅಲ್ಲಿ ಹೋಗೋಣ. ನಡಿ. ಓಡಿ ಪುಟ್ಟಿ ಓಡಿ. ತೆಗಿತೀನಿ ಬಾ ಕಂದ, ಅಲ್ಲಿ ತೆಗಿತೀನಿ. ತಡಿ, ಇಲ್ಲ ನಾವು ಹೋಗ್ತೀವಿ, ನಾವೇ ಕೇಕ್ ಕಟ್ ಮಾಡ್ತೀವಿ. ಬಾಯ್ ಅಭಿ, ಕೇಕ್ ಕಟ್ ಮಾಡ್ಬಿಡ ಅಭಿ. ಕಾಲು ತೊಳ್ಕೊಂಡು ಬರ್ತಾಳಂತೆ. Like a
ಲಂಚ್ ಹೋಗ್ತಾ ಇದೀವಿ. ಟ್ಯಾನ್ ನೋಡಿ ಇಲ್ಲಿ ಅಭಿ ಏನೇ ಇದು ಬ್ಯಾಂಡ್ ಬಂದಂಗೆ ಬಂದಿದೆ ಅಂತ ರೇಗಿಸ್ತಾ ಇದ್ದಾನೆ. 2 ತಿಂಗಳು ಬೇಕಾಯ್ತು ಒಂದ್ಸತಿ ಟ್ಯಾನ್ ಹೋಗಕ್ಕೆ, ಇವಾಗ 1-2 ತಿಂಗಳು. ಆ್ಯಂಡ್ ಚಿಂಚು ಮಲ್ಕೊಳ್ತಾ ಇದ್ದಾಳೆ ಪಾಪ. ಸೊ ನಾವು ಅವಳನ್ನ ಡಿಸ್ಟರ್ಬ್ ಮಾಡಲ್ಲ, ನಾವು ಲಂಚ್ಗೆ ಹೋಗ್ತೀವಿ, ಅವಳು ಮಲಗಿರ್ತಾಳೆ. ಓಕೆ ಬಾಯ್. ಇಲ್ಲೇ ಮಲ್ಕೋ, ನಾವು ಮಮ್ಮಮ್ಮೆಲ್ಲ ತಿನ್ಕೊಂಡು ಬರ್ತೀವಿ. ಬಾಬು ನಾವು ಹಂಗೆ ಪಾರ್ಕ್ ಎಲ್ಲ ಹೋಗ್ಬಿಟ್ಟು ಬರೋಣ. ಓಕೆ ಬಾ ನಡಿ ನಡಿ ಬಾಬು. ನೀನ್ ಬೇಡ, ನೀನ್ ಇಲ್ಲೇ ಇರು. ಏನು ಬೇಗ ಚಪ್ಪಲಿ ಎತ್ಕೊಂಡ್ ಬಂದ್ರೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಹೇಳ್ತೀನಿ ಬಾ ಇಲ್ಲಿ ನೀನು. ಅದು ಬಟರ್ಫ್ಲೈ ನಿನಗ್ ಗೊತ್ತು ಅಂದ್ರೆ ಸುಮ್ನೆ ಏನ್ ನೀನ್ ಹೇಳು. ಮತ್ತೆ ಹಲೋ ಕಿಟ್ಟಿ ಹಾಕೋ ಇವಾಗ. Lunch is here. Can I get tomato ketchup, please? ನೋಡಿ ಮೇಡಮ್ದು ಫಸ್ಟ್. ಇವಾಗ ಗ್ರಂಥ ಗ್ರಿಲ್ ಚಿಕನ್ ತಿಂತಾ ಇದ್ದಾಳೆ. ಇಲ್ಲಿ ಖಾರ ಏನು ಹಾಕಲ್ಲ, ಸ್ಪೈಸಸ್ಸು. ಸೊ ಅವಳಿಗೆ ಇಲ್ಲಿ ತೆಗೆದು ಕೊಡ್ತಾ ಇದ್ದೀನಿ, ತಿಂತಾ ಇದೆ. ಈಗ ಮೇಡಮು ರೈಸ್ನ ಟೊಮ್ಯಾಟೊ ಕೆಚಪ್ ಜೊತೆ ತಿಂತಾ ಇದೆ, ಅದರ ಜೊತೆ ಹಪ್ಪಳ ಮತ್ತು ಕೇಕು. ಏನವ ಓನಮ್ಮ, ಕೈ ಇರಲೇಬೇಕು ತಲೆ ಮೇಲೆ ಇದಕ್ಕೆ. ಏನಪ್ಪ ಪಾಪು ಮಲ್ಗಿದಾಳೆ, ಇನ್ನೇನೋಳೆ ನೀ ಟೈಮ್ ಎದೊಳ್ಬೋದು. ಇವಾಗ ನಮಗೆ ಫ್ಲ್ಯಾಶ್ ಆಯ್ತು, ಡ್ರೋನ್ ಶಾಟ್ ಅವಳು ಮಲ್ಗಿದಾಳಲ್ಲ ತಗೊಂಬಿಡೋಣ ಅಂತ ನಾನು ಒಂಚೂರು ಕೆಲಸ ಮುಗಿಸ್ಕೊತಾ ಇದ್ದೆ. ಸೊ ಹಂಗೆ ನಾನು ಡ್ರೋನ್ ಶಾಟ್ಸ್ ಎಲ್ಲ ಡೌನ್ಲೋಡ್ಗೆ ಹಾಕ್ತಾ ಇದ್ದೆ. ಅವಾಗ ಅವನು ಬಾ ತೆಗೆದ್ಬಿಡ್ತೀನಿ ಅಂತ, ಇಲ್ಲೇ 10 ನಿಮಿಷ ತಕೊಂಡು ಹೋಗ್ಬಿಡೋಣ. ರಿಮೆಂಬರ್ ನಾನು ಬಂದಿದ ತಕ್ಷಣ ನಿಮಗೆ ಈ ಸೂಯಿಂಗ್ ಕಿಟ್ಟು ಕೊಡ್ತಾರೆ ಅಂತ ಹೇಳಿದ್ನಲ್ಲ, ಕೊನೆಗೆ ನನಗೆ ಉಪಯೋಗ ಆಗ್ತಾಯಿದೆ. ಇದು ನೋಡಿ ಕಿತ್ತೋಗ್ಬಿಟ್ಟಿದೆ, ಹೊಸದು ತೊಗೊಂಬಂದಿರೋದು. ನಾನು ನೋಡಿಕೊಂಡೆ ಎಲ್ಲ ಕಿತ್ತೋಗಿದೆ. ಸೊ ಇವಾಗ ಅಭಿ ಕೈಲಿ ಇದನ್ನ ಸ್ಟಿಚ್ ಮಾಡಿಸ್ಬೇಕು, ಬಿಕಾಸ್ ನನಗೆ ಬರೋದಿಲ್ಲ. ನನಗೆ ಫೋಟೋ ಪೋಸ್ಟ್ ಕೊಡೋದಕ್ಕೆ ಬರ್ತದೆ, ವಿಡಿಯೋ ಮಾಡೋದಕ್ಕೆ ಬರ್ತದೆ, ತಿನ್ನಕ್ಕೆ ಬರ್ತದೆ. ಏನ್ ಬೇಕವ? ಇದು ಸೂಜಿ ಚುಚ್ಚಿ ಆಗುತ್ತೆ. ಡ್ಯಾಡಿ ಕೈಲಿ ಮಾಡ್ಸೋಣ. ಇವಾಗ ಇದೊಂದೇ ಡ್ರೆಸ್ ಇರೋದು ಈ ಸತಿ, ನಾನು ಜಾಸ್ತಿ ಡ್ರೆಸ್ ತಂದಿಲ್ಲ, ಲಿಮಿಟೆಡ್ ಆಗಿ ಎಷ್ಟು ಬೇಕೋ ಅಷ್ಟು. ಸೊ ಇದೊಂದೇ ಇವಾಗ ಲಾಸ್ಟ್ ಉಳ್ದಿರೋದು, ಇನ್ನೊಂದು ನಾಳೆಗೆ ಹಾಕೊಳಕ್ತಿದೆ. ಇನ್ನೆಲ್ಲ ರಿಪೀಟ್ ಮಾಡ್ಬಿಟ್ಟು ಹಾಕಿರೋದೆ. ತಲೆ ಎಲ್ಲ ಮಾತಾಡ್ತೀನಿ, ನಿನ್ನ ಹತ್ರ ಮಾತಾಡ್ದೆ ಇನ್ನೇನು ರೋಡಲ್ಲಿ ಹೋಗೋರ ಹತ್ರ ಮಾತಾಡ್ರೆ ಬಿಡ್ತಾರ? ಸರಿಯಾಗಿ ಹೇಳಿದ್ರಿ. ನೋಡಿ ಏನ್ ಸಾಕಾದಾಗ ಕೊಟ್ಟವ್ರೆ. ಮಾಡು ನೀನ್ ಕಲಿಯೋದೇ ಅವಾಗ. ಬಾ ಬಾಬು, ನಿನಗೆ ಬರಲ್ವಾ ಸ್ಟಿಚ್ ಹಾಕಕ್ಕೆ? ಪಿನ್ ನೋಡಿಲ್ಲ ಎಷ್ಟು ಚಿಕ್ಕದು. ನಂಗೆ ನಿಜ ಬರಲ್ಲ ಬಾಬು ಸ್ಟಿಚ್ ಎಲ್ಲ ಹಾಕಕ್ಕೆ. ಅಭಿ ಇವಾಗ ಒಂದು ಟಾಸ್ಕ್ ಕೊಟ್ಟಿದ್ದಾನೆ, ದಾರಾನ ಸೂಜಿಗೆ ಪೋಣ್ಸು ನಾನು ಬಂದು ಹೊಲ್ಕೊಡ್ತೀನಿ ಅಂತ. ಆ್ಯಂಡ್ ನೋಡಿ ಎಷ್ಟು ಥಾಟ್ಫುಲಿ ಎಲ್ಲ ಮೇನ್ ಕಲರ್ಸು ಕೊಟ್ಟಿದ್ದಾರೆ, ಡಾರ್ಕು, ವೈಟು, ಬ್ರೌನು. ಅಂದರೆ ಇಲ್ಲಿ ಯೂಶಲಿ ಈ ಕಲರ್ಸ್ ಚಿಂಚು ನೋ ಬಿದ್ದೋಗುತ್ತೆ. ನೋ ಹಿ ಥಿಂಕ್ಸ್ ಐ ಕಾಂಟ್ ಡೂ ಇಟ್. 1 ಸೆಕೆಂಡಿಗೆ ಮಾಡಿದೆ, ಒಂದೇ ಅಟೆಂಪ್ಟಲ್ಲಿ ಹೋಯ್ತು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ನಾನೇ ಹೊಲ್ಕೊಬಿಡ್ತೀನಿ ನೋಡೋಣ. ನೋಡಿ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಕಿಸಿತವನೆ. ಇರಲಿ ಪರವಾಗಿಲ್ಲ. ಏನು ಬರುತ್ತೆ ಅಂತ ಬೇರೆ ಕೇಳ್ಬಿಟ್ಟ, ನನ್ನ ಕೈಯಲ್ಲಿ ಆಗದಿರೋದೇನೂ ಇಲ್ಲ. ಸುಮ್ಮನೆ ಕೂತಿರಲ್ಲ, ಅಳ್ಕೊಂಡ್ ಮಾಡಿದ್ದೀನಿ, ಬಟ್ ಮ್ಯಾನೇಜಬಲ್ಲ. ಒಂದಿನ ಹಾಕೊಳ್ಳೋಕ್ಕೆ ಮನೆಗೆ ಹೋದ್ಮೇಲೆ ಆಂಟಿ ಹತ್ರ ನೀಟಾಗಿ ಹೊಲಿಸ್ಕೊಂಡ್ರೆ ಆಯಿತು. ಸಿ
ಸೊ ನೀಟ್ಲಿ ಡನ್. ನೀಟ್ಲಿ ಎಲ್ಲ ಹೆಂಗೋ ಮಾಡಿದ್ದೀನಿ, ಇಲ್ಲೊಂದು ದಾರ ಬಿಟ್ಕೊಬಿಟ್ಟಿದೆ. ಈಗ ನಾನು ಕಾಫಿ ಕುಡಿಯೋಕ್ಕೆ ಹೋಗ್ತಾ ಇದ್ದೀನಿ, ಅಭಿ ಟೀ ಕುಡಿಯೋಕ್ಕೆ ಹೋಗ್ತಾ ಇದ್ದಾನೆ. ಇಲ್ಲಿ ಮೊನ್ನೆ ಹೇಳ್ದೆ ಅಲ್ಲ, ದಾವಾನೀಸ್ ಕಾಫಿ ಅಂತ ಇದೆ. ಅವರೇ ಕಾಫಿ ಬೀನ್ ತೊಗೊಂಡು ಬಂದು ಏನೋ ಬ್ರೂ ಮಾಡಿ ಎಲ್ಲ ಮಾಡ್ತಾರಂತೆ. ಚೆನ್ನಾಗಿತ್ತು. ಬಟ್ ಯಾಕೆ ಮತ್ತೆ ಹೋಗ್ತಾ ಇರೋದು ಅಂತ ಅಂದರೆ, ಅಲ್ಲಿ ಕಾಫಿ ಮಾಡೋರು ಕನ್ನಡದವರು, ಮೈಸೂರವರು, ಆ್ಯಂಡ್ ಇನ್ನೊಬ್ಬರು ಇದ್ರು. ಇಲ್ಲಿ 3 ಜನ ಕನ್ನಡದವ್ರು ಇದ್ದಾರಂತೆ, ಇನ್ನೊಬ್ಬರು ಚಿಕ್ಕಮಂಗ್ಳೂರವರು. ನಾವು ಕನ್ನಡದಲ್ಲಿ ಮಾತಾಡ್ತಾ ಇದ್ದಲ್ಲ, ಕನ್ನಡದವರ ಎಲ್ಲಿಯವರು ಅಂತ ಹಂಗೆ ಮಾತಾಡಿಸ್ಕೊಂಡು, ಅದಾದಮೇಲೆ ನೆನ್ನೆ ಅಭಿ ಊಟ ಆದಮೇಲೆ ಹೋಗಿದ್ದ. ಫುಲ್ ಅವ್ರ ಜೊತೆ ಒಂದು 15 ನಿಮಿಷ ಮೀಟಿಂಗ್ ಹೊಡ್ಕೊಂಡು ಅವರು ಕಾಫಿ ಕುಡೀರಿ ಸರ್ ಅಂತ ಅಂದ್ರಂತೆ. ನೆನ್ನೆ ಟೈಮ್ ಆಗೋಗಿತ್ತು, ಊಟ ಮುಗ್ದೋಗಿತ್ತು. ಸೊ ಅದಕ್ಕೆ ಇವಾಗ ಹೋಗಿ ಊಟ ಮಾಡಿ ಕಾಫಿ ಕುಡ್ಕೊಂಡು ಅಭಿ ಟೀ ತೊಗೊಂಡು ಬರ್ತೀವಿ. ನಿಂದಲ್ಲ, ನಿಂದು ಬೇರೆ ಇದೆ. ನೋಡಿ ನಮ್ಮ ಕನ್ನಡದವರು ಇನ್ ಮಾಲ್ಡೀವ್ಸ್. ಹಾಯ್ ಹೇಳ್ಬಿಡಿ, ಒಂದು ನಮಸ್ಕಾರ ಹೇಳ್ಬಿಡಿ. ಅಭಿಗೆ ಹೇಳ್ಬಿಟ್ಟೆ ಒಂದು 5 ನಿಮಿಷ ಮಗುನ ನೋಡ್ಕೊ, ನಾನು ಆರಾಮಾಗಿ ಕೂತ್ಕೊಂಡು ಈ ವ್ಯೂ ಅಲ್ಲಿ ಕಾಫಿ ಕುಡಿಬೇಕು ಅಂತ. ಅವನಿಗೂ ಅರ್ಧ ಕಾಫಿ ಬೇಕಂತೆ, ಹಾಕೋ ಕುಡಿದ್ಬಿಟ್ಟು ಇಷ್ಟ ಆಗೋಯ್ತು ಅವನಿಗೆ. ವ್ಯೂ ಕ್ಯಾಮ್ರಲ್ಲಿ ನಾನು ಫ್ಲ್ಯಾಶ್ ಹಾಕಿರೋದಕ್ಕೆ ಕಾಣಿಸ್ತಾ ಇಲ್ಲ, ಬಟ್ ಸಕ್ಕದಾಗಿದೆ. ಮೇಲೆ ಹೋಗ್ತಾಯಿದ್ದೀವಿ ಕಾಫಿ ಕುಡಿದು, ನಮ್ಮ ಚೂಚು ನೋಡ್ಬೇಕಂತೆ. ನನ್ನ ಮಗಳು ನೋಡಿ ಡಾಕ್ಟರ್ ಚುಚ್ಚಿಬೇಕು ಅಂತ ಕರ್ಕೊಂಬಂದಿದೆ ಇಲ್ಲಿ. ಅದು ಬೇಕಾ, ಬೇರೆ ಯಾವುದು ಬೇಡವಾ? ಈಗ ನೋಡಿ ಪರ್ಫ್ಯೂಮ್ ಏನೋ ಹುಡುಕ್ತಾ ಇರುತ್ತೆ, ಸೆಂಟ್ಗಳು. ನಾವು ನೋಡಿ ಇಲ್ಲಿ ಚಿಲ್ ಮಾಡ್ತಾ ಇದ್ದೀವಿ. ಬಿಲ್ಲೆಲ್ಲ ಪೇ ಮಾಡಿಬಿಟ್ವಿ. ಇನ್ನು ಡಿನ್ನರ್ ಮಾಡೋದು, ರೂಮ್ಗೆ ಹೋಗಿ ಎಲ್ಲ ಪ್ಯಾಕ್ ಮಾಡ್ಕೊಂಬಿಟ್ರೆ ಇವಾಗಲೇ. ನಾಳೆ ಬೆಳಗ್ಗೆ ಎದ್ದಿದ ತಕ್ಷಣ ಬೀಚಲ್ಲಿ ಒಂದು ಚೆನ್ನಾಗಿ ಆಟಾಡಿ ಸ್ನಾನ ಮಾಡ್ಕೊಂಡು ಹೊರಟ್ಬಿಡೋದು. 10:15ಗೆ ನಾವು ಚೆಕ್ಔಟ್ ಆಗ್ತಾಯಿದ್ದೀವಿ, ಯಾಕಂದರೆ 11:15ಗೆ ಸ್ಪೀಡ್ ಬೋಟ್ ಇದೆ ಅಂತೆ. ಅದು ಬಿಟ್ಟರೆ 12:15, 1 hourಗೆ ಒಂದು ಸತಿ ಇರೋದು. ಸೊ ನಾವು ಬೇಗ ಹೋಗೋಣ ಅಂತ, ಬಿಕಾಸ್ ಸ್ವಲ್ಪ ಅಲ್ಲಿ ಏರ್ಪೋರ್ಟಲ್ಲಿ ಶಾಪಿಂಗ್ ಮಾಡಬೇಕಿತ್ತು. ಸೊ ಅದಕ್ಕೆ ಬೇಗ ಹೊರಟ್ಬಿಡೋಣ ಅಂತ. ಅಂದರೆ 11:15ಗೆ ಸ್ಪೀಡ್ ಬೋಟ್ ಅಂದರೆ ಒಂದು 10:45 ಹಾಗೆ ನಾವು ಚೆಕ್ಔಟ್ ಆಗ್ತೀವಿ. ಅಂದರೆ ಬ್ಯಾಗ್ಸ್ ಎಲ್ಲ ಕಳಿಸ್ಬಿಟ್ಟು ಅದಾದಮೇಲೆ ನಾವು ಆರಾಮಾಗಿ ಬರ್ಬೋದು. ಸೊ ದಟ್ಸ್ ದಿ ಪ್ಲ್ಯಾನ್. ನಾವು ಇನ್ನು ಆರಾಮಾಗಿ ಇಲ್ಲಿ ಪಾಪುಗೆ ಅವಳು ಬಂದಾಗಿಂದ ಫೋನೇ ನೋಡಿಲ್ಲ. ನಾವೇ ಅದಕ್ಕೊಂದು 5 ನಿಮಿಷ ನೋಡ್ಕೊಂಬಿಡಮ್ಮ ಅಂತ ಕೊಟ್ಬಿಟ್ಟು ನಾವಿಬ್ಬರು ಇಲ್ಲಿ ಕೂತಿದ್ದೀವಿಲ್ಲ. ಅಂದರೆ ಅದು ಓಡ್ತಾ ಇರುತ್ತೆ, ಎಷ್ಟಂತ ಹಿಡಿಯೋಣ. ಇನ್ನು ಕತ್ಲೆ ಬೇರೆ ಆಗಿದೆ ನೋಡಿ, ಇವಾಗ ಫುಲ್ ಕತ್ಲೆ. ಸೊ ಅದಕ್ಕೆ ಅವಳಿಗೂ ಪಾಪ ಬೋರ್ ಆಗಬಾರ್ದು ಅಂತ ಫೋನ್ ಕೊಟ್ಟಿದ್ದೀವಿ. ನಾವಿಬ್ಬರು ಹೀಗೆ ಚಿಲ್ ಮಾಡ್ತಾ ಇದ್ದೀವಿ. ಡಿನ್ನರ್ ಟೈಮ್. ಮೇಡಮ್ಗೆ ಫ್ರೂಟ್ಸ್ ಆ್ಯಸ್ ಆಲ್ವೇಸ್. ಯಮ್ಮಿ. And Dada is here. And this is our view. Chinchu, happy birthday to you. Thank you. Happy birthday to you. The next day. Another morning, another work day and another review. ಇದು ಓದಕ್ಕೆ ಖುಷಿ ಆಗುತ್ತೆ. You always gave me the feeling of a girl next door or one amongst us ಅಂತ. ನನ್ನ ಮಗಳು ಇನ್ನೂ ಎದ್ದಿಲ್ಲ, ಇವಾಗ ಇನ್ನೂ ಬೆಳಗ್ಗೆ 6 ಗಂಟೆ. This is how it looks. ನೋಡಿ ಹುಡುಗಿನ ಬರ್ತಾನೆ ಇಲ್ಲ, ಬೆಳಗ್ಗೆನೆ ಓಡ್ ಬಂದು ಇಲ್ಲಿ ಇಳಿದ್ಬಿಟ್ಟಿದೆ. ಪಾರ್ಕ್ ಹೋಗೋಣ ಅಂದ್ರೂ ಬರ್ತಾ ಇಲ್ಲ. ಏ ಬಾರೋ ಗುಂಡ, ಏ ಗುಂಡ ಬಾರೋ ಗುಂಡ, ನೋ ಗುಂಡ ಅಂತೆ. ಪ್ಲೀಸ್ ಗುಂಡ, ಓಪನ್ ಯರ್ ಮೌತ್, ಓಪನ್ ಯರ್ ಐಸ್ ಅಲ್ಲ, ಓಪನ್ ಯರ್ ಮೌತ್. We are heading for breakfast. Last day breakfast ಇಲ್ಲಿ. We will come back ಮತ್ತೆ soon. Madam is having ಮೊಟ್ಟೆ. ದೊಡ್ಡ ಮೊಟ್ಟೆ ನೋಡು, ಬೀಳ್ಸಂಗಿಲ್ಲ. ಇದು ಯಾವುದೋ ಸರಿ ನನಗೆ ಹುಟ್ಟಿದೆ. ನಾನು ಕೆಚ್ಚ ಪ್ರಾಣಿ.
ಇದು ಹೋಗ್ದ ಬಂದ ಅನ್ನಕ್ಕೂ ಕೆಚಪ್ಪು, ಚಪಾತಿಗೂ ಕೆಚಪ್ಪು, ಮೊಟ್ಟೆಗೂ ಚಿಕ್ಕ ಕೆಚಪ್ಪು. ನಮಗೆ ಅಷ್ಟೊಂದೆಲ್ಲ ಇಲ್ಲ, ಬಟ್ ಒಂದು ರೇಂಜಿಗೆ ಇದ್ದೀನಿ ಕೆಚಪ್ಪು. ನಮ್ಮ ಮನೇಲಿ ಎಲ್ಲ ರೇಗಿಸ್ತಾರೆ. ಅಂದರೆ ನಾನು ಪಿಜ್ಜಾ, ಪಾಸ್ತಾ, ಚಿಕನ್ನು ಎಲ್ಲದಕ್ಕೂ ಕೆಚಪ್ ಹಾಕ್ಕೋತೀನಿ, ಅಂದರೆ ಫ್ರೈಡ್ ಚಿಕನ್ ಆ ಥರ. ನಾನು ಹೇಳಿದ್ದೀನು ಚಿಕನ್ ತಿನ್ನೋಕ್ಕೋಸ್ಕರ ಕೆಚಪ್ ತಿಂತೀಯ ಅಥವಾ ಕೆಚಪ್ ತಿನ್ನೋಕ್ಕೋಸ್ಕರ ಚಿಕನ್ ತಿಂತೀಯ ಅಂತ ರೇಗಿಸ್ತಾ ಇರ್ತಾರೆ. ಇದು ಹಂಗೆ ಆಗ್ಬಿಟ್ಟಿದೆ ಯಾಕೋ. ಮಿನಿ ವರ್ಷನ್. ಬೇಗ ತಿನ್ಕೋ, ಪಾರ್ಕ್ ಹೋಗೋಣ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈಗ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಪಾಪ ಮಗುನ ಬಂದಾಗಿಂದ ಪಾರ್ಕಿಗೆ ಕರ್ಕೊಂಬಂದಿಲ್ಲ, ಆಸೆ ಇಟ್ಟು ಅದಕ್ಕೆ ಒಂದು 20 ಮಿನಿಟ್ಸ್ ಆಟ ಆಡಲಿ ಅವಳು ಅಂತ. ಅಲ್ಲಮ್ಮ, ಹಿಂಗೆ ಗುಡ್ ಗರ್ಲ್ ಅಲ್ಲಮ್ಮ. ವೇವಿ ನೇವಿ ಕಿಡ್ಸ್ ಕ್ಲಬ್ ಅಂದೆ. ಮಕ್ಳಿಗೆ ಇದೆಲ್ಲ ಇದೆ, ನಾವು ಇಲ್ಲಿ ಕರ್ಕೊಂಬಂದು ಆಟ ಆಡಿಸ್ಬೇಕಿತ್ತು. ನಾನು ಅದಕ್ಕೆ ಎಲ್ಲೋ ನೋಡಿದ್ದೆ ಪಾರ್ಕ್ ಹೋಗೋಣ ಅಂತ, ಟೋಟಲಿ ಫರ್ಗಾಟ್. ಇವಾಗ ನೀರಿಗೆ ಇಳಿಸಿದ್ರೆ ಅಷ್ಟೇ ಕತೆ. ಬನ್ನಿ 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 ಬನ್ನಿ, ಜೈ ಯೇ. ಹೋಗೋಗೋಗು ಕೂಕಳ ಕುಕ್ ಕುಕ್. ಹತ್ತು ಮೇಲೆ ಹತ್ತು, ನಿಧಾನ, ಸ್ಲೋ. ಹತ್ತು. ಒಳಗಡೆ ಇಲ್ಲಿ ಬೇಬಿ ಸಿಟ್ಟಿಂಗ್ ಇದೆ, ಇಲ್ಲಿ ಗೇಮ್ಸ್ ಎಲ್ಲ ಇರುತ್ತೆ ಡೈಲಿ. ಇಲ್ಲಿ ಬೇಕಾದ್ರೆ ಮಕ್ಕಳನ್ನ ಕೊಟ್ಬಿಟ್ಟು ಹೋಗ್ಬೋದು, ಬೇಬಿ ಸಿಟ್ ಮಾಡ್ತಾರೆ ಅವರು. ಕಮಾನ್ 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 ಗ್ರಂಥ, ಯು ಕ್ಯಾನ್ ಡೂ ಇಟ್. ಆಗುತ್ತೆ, ಹೋಗು. ಸಪ್ಪ ಹಂಗೆ ಕಾಲು ಮುಂದೆ ಇಡು, ಕೈ ಮುಂದೆ, ಹಂಗೆ ಪಾಚೊಂಡ್ ಬಂದ್ಬಿಡು ಮುಂದೆ. ವೆರಿ ಗುಡ್. ಬೀಳಲ್ಲ ಕಣೋ, ಬಿದ್ರೆ ನಾನು ಹಿಡ್ಕೋತೀನಿ ಬಾ. ಹಂಗೆ, ವೆರಿ ಗುಡ್ ಅಂತ. ಯು ಕ್ಯಾನ್ ಡೂ ಇಟ್. ಕಮಾನ್. ಆಗುತ್ತೆ. ವೆರಿ ಗುಡ್. ಹಂಗೆ ಹೋಗು, ಏನಾಗಲ್ಲ. ಗ್ರಾಂಧ ಸೂಪರ್. ಇಲ್ಲಿ ಕರ್ಕೊಂಬಂದು ಬಿಟ್ಬಿಟ್ಟು ನಾವು ಆರಾಮಾಗಿ ಮಜಾ ಮಾಡ್ಬೋದಾಗಿತ್ತು. ಚಿಂಚು ಬೇಕಾ ನಿಂಗೂ ಕಿಚನ್ ಸೆಟ್ಟು? ಹೆಂಗೋ ಮೇಡಮ್ನ ಅಲ್ಲಿಂದ ಎಳ್ಕೊಂಡು ಬಂದೆ. ಆಗ ರೂಮ್ಗೆ ಹೋಗ್ಬೇಕು. ಕೂಚಮ್ಮ. ಮೇಡಮ್ ನೋಡಿ, ನನ್ನ ಮ್ಯಾಕ್ ಲಿಪ್ಸ್ಟಿಕ್ ಅವಾಗಿಂದ ಹುಡುಕ್ತಾ ಇದ್ದೆ. ಅಲ್ಲಿ ಹಿಂದೆ ಅಭಿ ಅಲ್ಲಿ ಹಾಕಿರ್ಬೋದು, ಇನ್ನೆಲ್ಲೂ ಇಲ್ಲ ಅಂದ. ಅಲ್ಲೇ ಹಾಕಿದ್ದಾಳೆ. ಎಲ್ಲಿದೆ ಬಾಬು? ಅಲ್ಲಿ ನೋಡಿ, ಇನ್ನೊಂದೇನಿದೆ. ಬಾಯ್, ಸಿ ಯು ಸೂನ್. We are leaving. ಹಂಗೋ 5-6 ದಿನ ಮುಗ್ದೇ ಹೋಯ್ತು. ಬಾಬು, ನೆಕ್ಸ್ಟ್ ವೆನ್? ಜಾಸ್ತಿ ದಿನ ಬರ್ಬೇಕು. ನೆಕ್ಸ್ಟ್ ವೆನ್? ನೆಕ್ಸ್ಟ್ ಮಾಡಲ್ಸ್ ಇಲ್ಲ ಬೇರೆ. ಓಕೆ, ಇರೋ ಬೀ ಕೊಡ್ತಾರೆ. ಇವಾಗ ನೋಡಿ ಬೀಚ್ ಹತ್ರ ಹೆಂಗ್ ಹಾಕಿದ್ದಾರೆ ಹೊರಡೋ ಟೈಮಲ್ಲಿ. ಚೀಟಿಂಗ್ ಕರ್ತಾ ಇತ್ತು. ಸೀ ಫುಡ್ ನೈಟ್ಗೆ ಇರಬೇಕು ಅಲ್ಲ. ನಮಗಿನ್ನ 15 ಮಿನಿಟ್ಸ್ ಇದೆ. ಸೊ ಅವ್ರು ಅದಕ್ಕೆ ಬ್ಯಾಗ್ಸ್ ಎಲ್ಲ ಇಟ್ಬಿಟ್ಟು ರೌಂಡ್ ಹೊಡ್ಕೊಂಡು ಬನ್ನಿ ಫೋಟೋಸ್ ತಕ್ಕೊಂಡು ಅಂದರು. ಬಿಸಿಲು ಈಚೆಗಡೆ ಹೋಗೋಕ್ಕಾಗ್ತಾಯಿಲ್ಲ, ಅದಕ್ಕೆ ಇಲ್ಲೇ ನಾವು ಈ ಸೈಡ್ ಬಂದೇ ಇರಲಿಲ್ಲ. ಅದಕ್ಕೆ ಇಲ್ಲಿ ನೋಡೋಣ ಅಂತ ಬಂದ್ವಿ. ಮ್ಯಾನಿಫೆಸ್ಟಿಂಗ್ ನನ್ನ ಟೀಮ್ನೆಲ್ಲ ಕರ್ಕೊಂಡು ಹಿಂಗೆ ಬರಬೇಕು. ನಮ್ಮ ಟೀಮ್. ಬಾಯ್ ಚಿಂಚು. Speed boat is ready. ಆಕೆ ಬೇಡ. ಭಯ ಇಲ್ಲ, ಅಮ್ಮ ಇದೆ ಅಲ್ಲ. ಅಮ್ಮ ಇದೆ ಅಲ್ಲ. ಭಯ
This journey to airport will take about 20 minutes. We are expecting a smooth journey as the seasons come. ಏರ್ಪೋರ್ಟಿಗೆ ಬಂದ್ವಿ. ಇವಾಗ ಬ್ಯಾಗ್ಸ್ ತಗೊಂಡು ಚೆಕ್ ಇನ್ ಹೋಗ್ಬೇಕು. ಕಿಂಚ ಕೂಚುತ್ತಿ ಅದ್ರ ಮೇಲೆ. ನಮ್ಮ ಐಲ್ಯಾಂಡ್ ಅವರೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಚೆಕ್ ಇನ್ ಮಾಡ್ಸಕ್ಕೆ. ಥಿಂಕ್ 4 ಫ್ಯಾಮಿಲೀಸ್ ಇದೆ. ಲೆಟ್ಸ್ ಗೋ. ಬಾಯ್ ಫಾರ್ ನೌ ಮಾಲ್ಡೀವ್ಸ್. ಹೋಗು. ನೆಕ್ಸ್ಟ್ ಮಾಲ್ಡೀವ್ಸ್ ಯಾವಾಗ ನೋಡೋಣ. ಅಲ್ಲ ಫರ್ಮ್ ಆಗಿ ಹೇಳ್ಬೇಕು. ಯಾವಾಗ್ಲೂ ಹೇಳ್ತೀಯ ತಾನೆ ಹೋಗುವಾಗ. ಈ ಸತಿ ನನಗೆ ಮಾಲ್ಡೀವ್ಸ್ ಸಾಕಾಗಿದೆ. 1, 2, 3 ಇಯರ್ಸ್ ಆದ್ಮೇಲೆ ಇಲ್ಲ 2, 3 ಅಲ್ಲ, ನೆಕ್ಸ್ಟ್ ಇಯರ್ ಬರೋಣ. ಬೇಡ, 1, 2, 3 ಇಯರ್ಸ್ ಆದ್ಮೇಲೆ ಬರೋಣ. ನೆಕ್ಸ್ಟ್ ಟ್ರಿಪ್ ಟು ಲಂಡನ್, ಆಮೇಲೆ ಸೆಷಲ್ಸ್. ಓಕೆ, ಬರೀ ಬೀಚಿ ಆಗೋಗುತ್ತೆ. ಚೆಕ್ ಇನ್ ಆಯಿತು. ನಮ್ಮದು ವೆಬ್ ಚೆಕ್ ಇನ್ ಆಗೋಗಿತ್ತು. ಸೊ ಕ್ಯೂ ಇತ್ತು, ಆದ್ರೂ ನಮ್ಮದು ಫಾಸ್ಟಾಗಿ ಆಯಿತು. ಇವಾಗ ಸಿಕ್ಕಿದೆ. ಒಳಗೋಗಿ ಶಾಪಿಂಗ್ ಮಾಡೋದು. ಏನು ಮಾಡೋಣ ಚಿಂಟು? ಲಾಸ್ಟ್ ಟೈಮಲ್ಲಿ ಫುಲ್ಲು ದಬ ಅಂತ ಹೋಗಿದ್ವಿ. ಫಸ್ಟ್ ಟೈಮ್ ಡ್ಯೂಟಿ ಫ್ರೀಲಿ ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಸಿಕ್ಕಾಬಟ್ಟೆ ಲೇಟಾಗಿ ಹೋಗಿತ್ತು. ಈ ಸತಿ ನೋಡಿ ಮೇಲೆಲ್ಲಾದರೂ. Which one would you choose? This one. This one. Chotu break from shopping. ಮೇಡಮ್ ಹಾಲು ಕುಡಿತಾ ಇದ್ದಾರೆ. ನಾನು ಒಂದು ಶೆನೆಲ್ ಪರ್ಫ್ಯೂಮು ಮತ್ತು ಒಂದು ಡಿಯೋರ್ ಲಿಪ್ ಗ್ಲಾಸ್ ತೊಗೊಂಡೆ. ನಾನು ಪರ್ಫ್ಯೂಮ್ ಅಭಿ ತಗೋ ಅಂತ ಅವ್ನು ಪರ್ಫ್ಯೂಮ್ ಹುಚ್ಚ, ನಂಗೆ ಬೇಡ ಅಂದರೂ ಕೊಡಿಸ್ದ. ಸೊ ಅದೆರಡು ತೊಗೊಂಡಿದ್ದು. ಅವನೇನೋ ನೋಡ್ತಾ ಇದ್ದ ಪರ್ಫ್ಯೂಮ್ಸ್ ಎಲ್ಲ. ಅಷ್ಟೇ. ನಾನು ನನ್ನ ಫ್ರೆಂಡ್ಗೆ ನೀತುಗೆ ಒಂದಷ್ಟು ಮೇಕಪ್ ಪ್ರಾಡಕ್ಟ್ಸ್ ಬೇಕಿತ್ತಂತೆ. ಅದು ಯಾವುದೂ ಇರಲಿಲ್ಲ. ರೇರ್ ಬ್ಯೂಟಿ ಇಲ್ಲ, ಮಿಲ್ಕ್ ಇಲ್ಲ, ಆಮೇಲೆ ಇನ್ನೊಂದು ಯಾವುದೋ ಕಳಿಸಿದ್ರು ಮೇಕಪ್ ಬೈ ಅದೇನೋ, ಸಿನ್ಸ್ ಶೀಸ್ ಅ ಮೇಕಪ್ ಆರ್ಟಿಸ್ಟ್. ಬಟ್ ಅದು ಯಾವುದೂ ಇಲ್ಲ ಇಲ್ಲಿ. ಪಾಪ ಅವ್ರಿಗೊಂದು ಮೆಸೇಜ್ ಹಾಕಬೇಕು. ಇಲ್ಲಿ ಬರೀ ಡಿಯೋರ್, ಶೆನೆಲ್ ಈ ಥರ ಇದೆ. ವಿ ಆರ್ ಸ್ಟಿಲ್ ಇನ್ ದ ಏರ್ಪೋರ್ಟ್. ಶಾಪಿಂಗ್ ಆಯಿತು. ಅಭಿ ಇವಾಗ KFC ಟೇಕ್ ಅವೇ ತೊಗೋತಾ ಇದ್ದಾನೆ. ಸೊ ಅಷ್ಟೊತ್ತಿಗೆ ನಾನು ಡೈಪರ್ ಚೇಂಜ್ ಮಾಡಿಬಿಡೋಣ ಅಂತ ಬಂದೆ. ಸೊ ದಿಸ್ ಇಸ್ ಹೌ ದಿ ಬೇಬಿ ರೂಮ್. ಅವಳು ಕಕ್ಕ ಮಾಡಿಲ್ಲ ಅಂತೆ ಅಂದ್ರೂ ಡೈಪರ್ ಚೇಂಜ್ ಮಾಡ್ತೀವಿ, ಯಾಕಂದರೆ ನೀನು ಸುಸು ಮಾಡಿದ್ಯಾ ನಿಂಚು. ಬೋರ್ಡಿಂಗ್ ಟು ನಮ್ಮ ಬೆಂಗಳೂರು. ಫಾರ್ ದ ಫಸ್ಟ್ ಟೈಮ್ ಮೇಡಮ್ ಸರ್ ಹತ್ರ ಜಂಪ್ ಮಾಡಿದ್ರು. ಏನಿಲ್ಲ, ಎಷ್ಟೊಂದು ಸತಿ ಮಗ ಯಾವಾಗ ಫ್ಲೈಟಲ್ಲಿ ಒಂದಿನ ಹೇಳು, ಫ್ಲೈಟಲ್ಲಿ ಹೇಳಿದ್ದು ನಾನು. ಬ್ಯಾಕ್ ಟು ನಮ್ಮ ಬೆಂಗಳೂರು. ಫುಲ್ ಗಾಳಿ ವಾತಾವರಣ. ಡ್ಯಾಡಿ ಈಸ್ ದೇರ್. ನಂಗೆ ಇವಳನ್ನ ಎತ್ತಿ ಕೂರ್ಸ್ಕೊಂಡು ಕಾಲು ಎಲ್ಲ ನೋವು ಬಂದಿದೆ. ಅದಕ್ಕೆ ಇದರಲ್ಲಿ ಹೋಗ್ತಾ ಇದ್ದೀನಿ. ಹಾಯ್, ಆರ್ ಯು ರೆಡಿ ಟು ಮಿಂಗಲ್? ಬಂದ್ವಿ. ಇಮಿಗ್ರೇಷನ್ ಆಯಿತು. ಇವಾಗ ಡ್ಯೂಟಿ ಫ್ರೀ. ಇಲ್ಲಿ ಇನ್ನೊಂದೆರಡು ಐಟಮ್ ತೊಗೋಬೇಕು. ತೊಗೊಂಡು ರನ್ನಿಂಗ್. ನೋಡಿ ಎಷ್ಟು ಪುಟ್ಟಿಯಾಗಿದೆ. ಟೆಸ್ಟರ್ ಕಿಂಡರ್ ಜಾಯ್ ಗೊಂಬೆ ಬೇಕಾಯ್ತು? ತಗೋ, ಇದು ತಗೋ, ಇದು ಒಂದು ತಗೋ. ಆಗುತ್ತಾ? ಕೊಟ್ಟಿರೋ ಅವರಲ್ಲಿ ಬಿಲ್ ಮಾಡಿಸ್ತಾರೆ. ಓಕೆ ಓಕೆ. ದಿಸ್ ಬ್ಯಾಗ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಥರ ಬ್ಯಾಗು. ಚುಂಚು ಬುಂಬ. ಬ್ಯಾಕ್ ಟು ಬೆಂಗಳೂರು ಏರ್ಪೋರ್ಟ್. ಸೆಕ್ಸಿ ಡ್ಯೂಡ್. ನಾವು ಮಾಲ್ಡೀವ್ಸ್ ಇಂದ ಬೆಂಗಳೂರಿಗೆ 1 hour 25 minutes ಅಲ್ಲಿ ಬಂದ್ವಿ. ಇವಾಗ ಏರ್ಪೋರ್ಟ್ ಆಗಲೇ ಬಿಟ್ಟು ಎಷ್ಟು 10-15 ನಿಮಿಷ ಆಯ್ತಾ. ಇಲ್ಲಿಂದ ನಮ್ಮ ಮನೆಗೆ 1 hour 22 minutes. ವಾಟ್ ಈಸ್ ದಿಸ್ ಟ್ರಾಫಿಕ್? ಮೇಡಮ್ ಬೇರೆ ಅಲ್ಲಿ ಫುಲ್ 2 hour ನಿದ್ದೆ ಹೊಡೆದ್ರು. ಇವಾಗ ನಮಗೆ ಫುಲ್ಲು ಇಂಡಿ ರುಬ್ಬಿ ಮಾಡ್ತಾರೆ ಕತೆ. 38 kilometers ಇಲ್ಲಿಂದ ಮಾಲ್ಡೀವ್ಸ್ ಏನೊಂದು 1200-1400. ಓಕೆ, ನೌ ಟೆಲ್ ಮಿ, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಸೂಪರ್. ಅವಾಗಲೇ ಅಭಿ ಒಂದು ಕ್ವೆಶ್ಚನ್ ಕೇಳ್ದ. ಅಂಗ್ಸಾನಾನ ಅಂದರೆ ನಾವು ಲಾಸ್ಟ್ ಐಲ್ಯಾಂಡ್ ಹೋಗಿದ್ದು ಅಂಗ್ಸಾನಾ ವೆಲವಾರು, ಈ ಸತಿ ಹೋಗಿದ್ದು ವಿಲ್ಲಾ ನಾಟಿಕಾ. ಸೊ ಯಾವ್ದು ಚೆನ್ನಾಗಿತ್ತು? ಎರಡು ಯೂನಿಕ್.
ಮಾಲ್ಡೀವ್ಸ್ ಯಾವಾಗಿದ್ರು ಡಿಸಪಾಯಿಂಟ್ ಮಾಡಲ್ಲ. ಸೊ ನನಗೆ ನಾನು ಅವಾಗ ಅಭಿಗೆ ಆನ್ಸರ್ ಮಾಡಿದ್ದೆ ಅವ್ನು ಕೇಳಿದಾಗ, ಇಂಡೋರ್ ಅಂದರೆ ರೂಮ್ಸ್ ಎಲ್ಲ ನನಗೆ ಅಂಗ್ಸಾನದು ಇಷ್ಟ ಆಯ್ತಾಯ್ತು. ಅಂದರೆ ತುಂಬ ಸ್ಪೇಷಿಯಸ್ ದೊಡ್ಡದು. ನಾವು ವಾಟರ್ ವಿಲ್ಲಾ ಅಲ್ಲಿ ಇದ್ದಿದ್ದು ಅಷ್ಟೇ, ಇಟ್ ವಾಸ್ Beach villa ಡ್ಯೂಪ್ಲೆಕ್ಸ್. ಇದ್ರಷ್ಟೇ ಇತ್ತು. ಇಲ್ಲ, ಇನ್ನೂ ದೊಡ್ಡದಿತ್ತು. ಆ್ಯಂಡ್ ಇಲ್ಲಿ ಇಂಡೋರ್ ಸ್ವಲ್ಪ ಚಿಕ್ಕದು, ರೂಮ್ಸ್ ಎಲ್ಲಾನು ಅಷ್ಟೇ. ನೀವು ಯಾವುದೇ ರೂಮ್ ತೊಗೊಂಡ್ರು ಸ್ವಲ್ಪ ಚಿಕ್ಕದು, ಅಂದರೆ ತೀರಾ ಚಿಕ್ಕದು ಅಂತಲ್ಲ, ಕಂಪ್ಯಾರಿಟಿವ್ಲಿ ಹೇಳ್ತಾ ಇರೋದು. ಬಟ್ ಔಟ್ಡೋರ್ ಇದು ವಿಲ್ಲಾ ನೌಟಿಕಾ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮೇನ್ಲಿ ಮಕ್ಕಳಿಗೆ ಇಲ್ಲಿ ತುಂಬ ಚೆನ್ನಾಗಿದೆ ವಿಲ್ಲಾ ನೌಟಿಕಾ. ಯಾಕಂದರೆ ಕಿಡ್ಸ್ ಏರಿಯಾ ಇದೆ, ಆಮೇಲೆ ಕಿಡ್ಸ್ ಪೂಲ್ ಇದೆ, ಪ್ಲೇ ಗ್ರೌಂಡ್ ಇದೆ. ನಾವು ಲಾಸ್ಟ್ ಡೇ ಹೋದ್ವಿ, ನಾನು ಇವ್ನಿಗೆ ಹೇಳ್ತಾನೆ ಇದ್ದೆ ಹೋಗೋಣ ಅಂತ. ಅವನೇ ಇವರು ಬರೀ ನೀರಲ್ಲೇ ಇದ್ರ ಅಲ್ಲಿ. ಸೊ ಲಾಸ್ಟ್ ಡೇ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಬೇಬಿ ಸಿಟ್ಟಿಂಗ್ ಎಲ್ಲ ಇದೆ, ಸೊ ಆರಾಮಾಗಿ ಮಕ್ಕಳನ್ನ ಬಿಟ್ಬಿಟ್ಟು ಎಂಜಾಯ್ ಮಾಡ್ಬೋದು. ಆ್ಯಂಡ್ ಫುಡ್ಡು ಕೂಡ ವಿಲ್ಲಾ ನೌಟಿಕಾ ಚೆನ್ನಾಗಿತ್ತಲ್ಲ, ಅಬಿಗೆ ಇದಿಷ್ಟ ಆಯಿತು ಫುಡ್ಡು. ಇದಿಷ್ಟ ಆಯ್ತು. ಅದೇ ವಿಲ್ಲಾ ನೌಟಿಕಾ ಇವಾಗ ಹೋಗಿದ್ದು ಇಷ್ಟ ಆಯಿತು. ಅಲ್ಲೂ ಚೆನ್ನಾಗಿತ್ತು, ಚೆನ್ನಾಗಿಲ್ಲ ಅಂತ ಏನಿಲ್ಲ. ಬಟ್ ಇಲ್ಲಿ ಸ್ವಲ್ಪ ಇಂಡಿಯನ್ ಫುಡ್ ಜಾಸ್ತಿ ಇತ್ತು. ಅಲ್ಲಿ ಅಷ್ಟು ಇಂಡಿಯನ್ ಫುಡ್ ಇರಲಿಲ್ಲ. ಸೊ ಇಂಡಿಯನ್ಸ್ಗೆ ಸ್ವಲ್ಪ ಹೊಟ್ಟೆ ಚೆನ್ನಾಗಿ ತುಂಬಿತು. ಯಾ, ಎಂಡ್ ಆಫ್ ದ ಡೇ ಮಾಲ್ಡೀವ್ಸ್ ಇಸ್ ಅಮೇಝಿಂಗ್. ನೆಕ್ಸ್ಟ್ ನೋಡೋಣ, ಇನ್ನೊಂದಷ್ಟು ಗ್ಯಾಪ್ ಕೊಟ್ಬಿಟ್ಟು ಹೋಗೋಣ. ಇವನು ಅಲ್ಲಿ ಬೇರೆ ಫ್ರೆಂಡ್ ಮಾಡ್ಕೊಂಬಿಟ್ಟಿದ್ದಾನೆ. ಅವ್ರು ಹೇಳ್ತಾ ಇದ್ರು, ನೀವು ನೆಕ್ಸ್ಟ್ ಟೈಮ್ ಬನ್ನಿ, ನಾನು ಅಂಡರ್ ವಾಟರ್ ಏನದು ಫೋಟೋಶೂಟ್ ಎಲ್ಲ ಮಾಡಿಕೊಡ್ತೀನಿ ನಿಮಗೆ ಅಂತ ಎಲ್ಲ. ನೋಡೋಣ, ಅಂದರೆ ಬ್ಯಾಕ್ ಟು ಬ್ಯಾಕ್ ಬಂದರೆ ಬೋರ್ ಆಗಿಬಿಡುತ್ತೆ. ಈ ಸತಿ 6 months 1 year ಗ್ಯಾಪ್ ಬೇಕು. ಇವಾಗ 1 ವರ್ಷ ಅಟ್ಲೀಸ್ಟ್ ಗ್ಯಾಪ್ ಬೇಕು. ಅಂದರೆ ಬರೀ ಬೀಚ್ ಡೆಸ್ಟಿನೇಷನ್ಗಿಂತ ಸ್ವಲ್ಪ ಔಟ್ ಆಫ್ ದ ಬಾಕ್ಸು ಏನಾದರೂ ಮಾಡಬೇಕಂತ. ಸೊ ನೆಕ್ಸ್ಟ್ ಐ ವಾಂಟ್ ಗೋ ಟು ಲಂಡನ್ಗೆ ಹೋಗಿ ಆಮೇಲೆ ಅಬಿಗೆ ಸೀಶೆಲ್ಸ್ಗೆ ಹೋಗಬೇಕು ಅಂತ ಇಷ್ಟ. ನನಗೂ ದಟ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಡೆಸ್ಟಿನೇಷನ್. ಅದರಲ್ಲೂ ಒಂದು ನೋಡಿದೆ, ಯಾವುದೋ ಬೆಟ್ಟದ್ದು ಇದೆ, ಸಕ್ಕತ್ತಾಗಿದೆ. ನಾನು ಇಂಜಿನಿಯರಿಂಗಲ್ಲಿರುವಾಗ ಒಬ್ರನ್ನ ಫಾಲೋ ಮಾಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ, ಇನ್ಫ್ಲೂಯೆನ್ಸರು. ಅವರು ಅವ್ರ ಹನಿಮೂನ್ಗೆ ಸೀಶೆಲ್ಸ್ಗೆ ಹೋಗಿದ್ರು. ನಾನು ಅವಾಗ ನೋಡ್ಬಿಟ್ಟು ವಾವ್ ಎಷ್ಟು ಚೆನ್ನಾಗಿದೆ ಯಾವುದಿದು ಅಂತ ಫುಲ್ ಅವಾಗೆಲ್ಲ ಗೂಗಲ್ ಮಾಡಿ ನೋಡಿದ್ದೆ. ಸೊ ಅವಾಗಿಂದ ಐ ಹ್ಯಾವ್ ದಿಸ್ ಸೀಶೆಲ್ಸ್ಗೆ ಹೋಗಬೇಕು ಅಂತ. ಇಟ್ಸ್ ವೆರಿ ಬ್ಯೂಟಿಫುಲ್. ಸೊ ನೆಕ್ಸ್ಟ್ ಹೋಗೋಣ. ಹಿಂಗೆ ಇಷ್ಟ ಆಯ್ತಾ ಪುಟ್ಟಿ? ಓಕೆ, ವಿ ಆರ್ ಆಲ್ಮೋಸ್ಟ್ ಹೋಮ್. ಇನ್ನೊಂದು 2-3 ಮಿನಿಟ್ಸಲ್ಲಿ ಮನೆ ರೀಚ್ ಆಗ್ತೀವಿ. ಮೇಡಮ್ ತಾಚಿ, ಐ ಹೋಪ್ ಯು ಆಲ್ ಎಂಜಾಯ್ಡ್ ದಿ ವ್ಲಾಗ್. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ.